ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಆರಾಮಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಕ್ಕದ ರೋಡಲ್ಲಿ ಒಂದು ಸೇಲ್ ಹಾಕಿದ್ರು. ಹಾಗೆ ನನ್ನ ಹಸ್ಬೆಂಡು ಜೀನ್ಸ್ ಮತ್ತು ಲೆಗ್ಗಿನ್ಸು ಎಲ್ಲ ಚೆನ್ನಾಗಿದೆ, ನೋಡೋಣ ಇಷ್ಟ ಆದರೆ ತೊಗೊಳ್ಳಿವಂತೆ ಬಾ ಅಂತ ಹೇಳಿ ಕರ್ಕೊಂಡೋದ್ರು. ಹಾಗೆ ನಾವು ಸುಮ್ಮನೆ ಹೋದೋ, ಆ ಪಕ್ಕದ ರೋಡಲ್ಲಿ ಅಲ್ವಾ, ಸರಿ ಹೋಗ್ಬರೋಣ ನಡಿ ಅಂತ ಹೇಳಿ ಹೋದೋ. ಬಟ್ಟು ತುಂಬ ಪ್ರೈಸ್ ಅಂತೂ ತುಂಬ ಜಾಸ್ತಿ ಅನ್ನಿಸ್ತು ಕೆಲವೊಂದು, ಇನ್ನು ಕೆಲವೊಂದು ಕೊಡ್ಬೋದು ಅಂತ ಅನ್ನಿಸ್ತು. ಬಟ್ ನಾನೇನು ಅಷ್ಟು ಏನು ಬಟ್ಟೆ ಏನು ತೊಗೊಳ್ಲಿಲ್ಲ ನಾನು, ಅಥವಾ ಜೀನ್ಸ್ ಲೆಗಿನ್ಸ್ ಏನು ತೊಗೊಳ್ಲಿಲ್ಲ. ಒನ್ ಪೀಸೇ 400 500 ಈ ಥರ ಆಯಿತು. ಬಟ್ ಏನು ನನಗೇನು ಅಷ್ಟೊಂದೇನು ವರ್ತ್ ಅನ್ನಿಸ್ಲಿಲ್ಲ ಆ ಕ್ಲಾತಿಗೆ. ಆನ್ಲೈನಲ್ಲೇ ಇನ್ನೂ ಬೆಟರ್ ಅಂತ ಅನ್ನಿಸ್ತು. ಹಾಗಾಗಿ ಸುಮ್ಮನೆ ನೋಡ್ಕೊಂಬರೋಣ ಅಂತ ಹೇಳಿ ಹೊರಟು. ಸುಮ್ಮನೆ ಹೋಗಿ ನೋಡ್ಕೊಂಬಂದಿದ್ದಕ್ಕೆ ಸುಮ್ಮನೆ ಹಿಂಗೆ ಒಳಗಡೆ ಹೋಗಿ ಹೊರಗಡೆ ಬಂದು ಅಷ್ಟೇ. ₹1,000 ಬಿಲ್ಲಾಗಿತ್ತು. ನನಗೆ ಅದು ಬ್ಲ್ಯಾಕ್ ಮತ್ತು ಕ್ರಾಪ್ ಟಾಪ್ ಥರ ಇದೆಯಲ್ಲ, ಅದು ಇಷ್ಟ ಆಯಿತು. ನಮ್ಮ ಮನೆಯವ್ರು ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಬೇಡ ಬೇರೆ ಯಾವ ಥರ ತೊಗೊಳಂಗಿದ್ರೆ ತಗೋ ಅಂತ ಅಂದರು. ನಾನು ಒಂದೇ ಒಂದು ಈ ಥರ ಈ ಉಲ್ಲನ್ ಟೈಪಲ್ಲಿ ಬಂದಿರುತ್ತೆ ಅದು. ಈಗ ನಾವು ಸ್ಲೀವ್ಲೆಸ್ಸು ಈ ಥರ ಎಲ್ಲ ಹಾಕಿದ್ರೆ ಅದ್ರ ಮೇಲೆ ಸುಮ್ಮನೆ ಫ್ಯಾಷನ್ಗೋಸ್ಕರ ಹಾಕ್ಕೊಳ್ಳೋದದು. ತುಂಬ ಚೆನ್ನಾಗಿದೆ ಅದು. ಮುಂದೆ ಹಾಗೇನು ವೀಡಿಯೋ ನೋಡಿ ತೋರಿಸ್ತೀನಿ. ಬಟ್ ನಾನು ಆನ್ಲೈನಲ್ಲಿ ನೋಡಿದ್ದೆ, ಅದು ಆನ್ಲೈನಲ್ಲಿ 550 ಸಮಥಿಂಗ್ ಏನೋ ನೋಡಿದ್ದೆ ಆನ್ಲೈನಲ್ಲಿ. ಬಟ್ ತೊಗೊಂಡಿಲ್ಲ. ಬ್ಲ್ಯಾಕು ಮತ್ತು ಬ್ಲೂ ತೊಗೊಂಡಿದ್ದೆ. ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ನಮ್ಮ ಮನೆಯವರು ಅಂತ. ಮನೆಗೆ ಹೋದ್ಮೇಲೆ ನಾನು ಇನ್ನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಬಟ್ ನನ್ನ ಪಾಪು ಎತ್ಕೊಂಡು ಈಚೆ ಬಂದುಬಿಟ್ಟೆ. ₹1,000 ಬಿಲ್ಲಾಗಿದೆ. ₹1,000 ಬಿಲ್ ಕೊಟ್ಟು ಬಂದಿದ್ದಾರೆ. ಸುಮ್ಮನೆ ಹೋಗಿದ್ದು ವೇಸ್ಟ್ ಅನ್ನಿಸ್ತು. ನೋಡ್ತಾ ಇದ್ದೀರಲ್ಲ, ಹಾಗೆ ನಾವು ಹೋಗೋ ಬರೋ ದಾರಿಲಿ ಈ ಅಮ್ಮ ಇಲ್ಲ ನಾಯಿಗಳಿಗೆ, ದೊಡ್ಡ ನಾಯಿ ಇಲ್ಲ, ಚಿಕ್ಕ ಮರಿಗಳಿಗೆ ಯಾರೋ ಬಿಟ್ಟೋಗಿದ್ದಾರೋ ಏನೋ ಗೊತ್ತಿಲ್ಲ. ಪಾಪ ತುಂಬ ಹಸಿವಿಂದ ತುಂಬ ನರಳಾಡ್ತಿರ್ತವೆ. ನಾವು ಹೋಗ್ಬೇಕಾದ್ರೆ ಬರಬೇಕಾದ್ರೆ ನಮ್ಮ ಲಾಸ್ಟಿಗೆ ನನ್ನ ಮಗಳಿಗೆ ತೋರಿಸ್ತಾ ಇದ್ವಿ, ನೋಡಲ್ಲಿ ನೋಡಲ್ಲಿ ಅಂತ. ಅವಳು ಎಷ್ಟು ಚೆನ್ನಾಗಿ ನೋಡ್ಕೊಂಡು ನಿಂತಿರ್ತಾಳೆ. ಹಾಗಾಗಿ ನಾವು ಪಾಪ ನೋಡಿ ಒಂಥರ ಹೊಟ್ಟೆ ಉರಿದಂಗಾಯಿತು. ಹಾಗೆ ಈ ಪಾರ್ಲೆಜಿ ಬಿಸ್ಕೆಟ್ ತೊಗೊಂಬಂದಿದ್ದು, ಅದನ್ನು ಅಲ್ಲಿ ಹಾಕ್ಬಿಟ್ಟು ಬರ್ತಾ ಇದ್ದಾರೆ. ನಾವು ನೀರು ತೊಗೊಂಬಂದಿರಲಿಲ್ಲ, ನೀರು ತೊಗೊಂಬರೋದು ಮರ್ತುಬಿಟ್ಟಿದ್ದು. ಎಲ್ಲಿ ಅಂದರೆ ಇದು ಸ್ವಲ್ಪ ನಮ್ಮ ಮನೆಯಿಂದ ಸ್ವಲ್ಪ ಈ ಕಡೆನೇ ಈ ಖಾಲಿ ಸೈಟ್ ಇದೆ, ಅಲ್ಲಿ ಯಾರೋ ಬಂದು ಬಿಟ್ಟೋಗಿದ್ರು. ಒಂದೇ ಥರ 6 ನಾಯಿ ಮರಿಗಿದ್ದಾವೆ. ಅದು ದೊಡ್ಡವಾಗೋದೇ ಗೊತ್ತಾಗ್ತಿಲ್ಲ. ನಾವು ನೋಡಿದಾಗ ಪುಟ್ಟ ಮರಿಗಿದ್ದು, ಈಗ ದೊಡ್ಡವಾಗೋದೇ ಗೊತ್ತಾಗ್ತಿಲ್ಲ. ಹಾಗಾಗಿ ನಾವು ಬಿಸ್ಕೆಟ್ ಇನ್ನೇನು ಹೋಗೋ ದಾರಿಯಲ್ಲಿ ಹಂಗೆ ಹೋಗ್ತೀವಲ್ಲ, ಬಿಸ್ಕೆಟ್ ತೊಗೊಂಡೋಗಿ ಹಾಕೋಣ ಅಂತ ಹಾಕಿದ್ವು. ನೀರೇನು ತೊಗೊಂಬಂದಿರಲಿಲ್ಲ, ಅದಕ್ಕೆ ನೀರು ಕುಡಿಬೇಕು ಅನ್ನಿಸ್ತಾ ಏನೋ ಗೊತ್ತಿಲ್ಲ. ಹಾಗೆ ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ತೊಗೊಂಡೋಗಿ ಹಾಕೋಣ ನೀರು ಅಂತ ಹೇಳಿ ನಾವು ಸುಮ್ಮನೆ ಆದೋ. ಸುಮ್ಮನೆ ನಾವು ಸೇಲಿಗೆ ಮನೇಲಿ ಇದ್ದಿದ್ರು ಹಾಗದು, ಸುಮ್ಮನೆ ಹೋಗಿದ್ದು ಸುಮ್ಮನೆ ವೇಸ್ಟು. ಏನೂ ತೊಗೊಳ್ಲಿಲ್ಲ. ನನ್ನ ಮಗಳಿಗೊಂದು ನೀರಿನ ಬಾಟ್ಲು ಈ ಥರ ತುಂಬ ಯೂಸ್ ಆಗೋದೇ ತೊಗೊಂಡು. ಅವ್ನು ಏನೇನು ಬಿಲ್ ಹಾಕ್ದ ಅಂತಲೇ ಗೊತ್ತಿಲ್ಲ. ಆದರೆ ನಾನು ಪಾಪು ಅಳ್ತಿದ್ಲಲ್ಲ, ನಾನು ಈಚೆ ಎತ್ಕೊಂಬಂದ್ಬಿಟ್ಟೆ ಬಿಲ್ ಹಾಕಿಸ್ಕೊಂಡು ಬಾ ಅಂತ. ಬಟ್ 800 900 ತನಕ ಹತ್ತಿರ ₹1,000 ತನಕ ಬಿಲ್ ಹಾಕಿದ್ದಾನೆ. ಅದೇನು ಹಾಕಿದ್ದಾನೆ ಅಂತಲೇ ಗೊತ್ತಿಲ್ಲ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಏನಕ್ಕೆ ಹಾಕಿದ್ದಾನೆ ಏನು ಅಂತ ಕೇಳೋದಲ್ವಾ ನೀನು ಅಂತ. ನೋಡೋಣ, ಇನ್ನೇನು ತೊಗೊಂಡ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಹಾಗೆ ನಾವು ಸೀದಾ ಮನೆಗೆ ಬಂದುಬಿಟ್ಟು ರಿಟರ್ನ್ ನಾವೆಲ್ಲೂ ಹೋಗಿಲ್ಲ. ಈ ಕೋಲ್ಡ್ ಇರೋದ್ರಿಂದ, ಈ ಮಳೆಗಾಲ ಇರೋದ್ರಿಂದ ನಾವೆಲ್ಲೂ ಓಡಾಡ್ತಾ ಇಲ್ಲ. ಯಾಕಂದರೆ ಮಗು ಚಿಕ್ಕದಿರೋದ್ರಿಂದ ಕೋಲ್ಡ್ ಆಯಿತು ಅಂದರೆ ಕಫ ನೆಗಡಿ ಈ ಥರ ಎಲ್ಲ ಒಂದೇ ಸರಿ ಬಂದುಬಿಡುತ್ತೆ. ಹಾಗಾಗಿ ನಾವು ಎಲ್ಲೂ ಹಾಗೆ ನಾವು ಸ್ವಲ್ಪ ಮನೆಗೆ ಐಟಮ್ ತೊಗೊಬೇಕಿತ್ತು. ತೊಗೊಂಡು ಹಾಗೆ ರಿಟರ್ನ್ ಬಂದುಬಿಟ್ಟು, ಹಾಗೆ ಇದು ದಾರಿ ಫುಲ್ ಯಾರೂ ಇರೋದಿಲ್ಲ ಅಂಥ ಕಡೆ ಬಿಟ್ಟೋಗ್ಬಿಟ್ಟಿದ್ದಾರೆ. ಯಾರ ಮನೆ ಹತ್ರನೂ ಅದು ಹೋಗೋಕ್ಕಾಗಲ್ಲ. ರೋಡ್ ಫುಲ್ಲು ಖಾಲಿ ಇದೆ, ಸೈಡ್ ಫುಲ್ಲು ಖಾಲಿ ಇದೆ. ನಾನೇನು ತೊಗೊಂಬಂದೆ ಅಂದರೆ ಇದು ಎಷ್ಟು 250 ಅನಿಸುತ್ತೆ. ಇದು ಆನ್ಲೈನ್ಗಿಂತ ಕಮ್ಮಿ ಇತ್ತು, ಕ್ಲಾತ್ ಚೆನ್ನಾಗಿತ್ತು. ಹಾಗಾಗಿ ಇದೊಂದು ತೊಗೊಂಡೆ. ಆಮೇಲೆ ಇದೊಂದು ನಾರೊಂದು ತೊಗೊಂಡೆ. ಇದು ನಮ್ಮ ಮನೆಗೆ ಕಿತ್ತೋಗ್ಬಿಟ್ಟಿತ್ತು, ಹಾಗಾಗಿ ನಾರೊಂದು ತೊಗೊಂಡೆ. ಇದೇನು ಕ್ಲೀನ್ ಮಾಡಾಕ್ಬೇಕಂತ, ಅವರಿಗೆ ಕಾರ್ ಕ್ಲೀನ್ ಮಾಡಾಕ್ಬೇಕಂತ ಅದೊಂದು ತೊಗೊಂಡ್ರು, ಗಾಡಿ ಕ್ಲೀನ್ ಮಾಡೋದಕ್ಕೆ. ನೆಕ್ಸ್ಟ್ ಒಂದು ಬೆಲ್ಟ್ ತೊಗೊಂಡ್ರು, ಅದನ್ನು ಒಳಗಡೆ ಇಟ್ಬಿಟ್ಟಿದ್ದಾರೆ, ತೋರಿಸಿಲ್ಲ. ಇದು ಕುಂಕುಮದ ತೊಗೊಂಡೆ, ಹೊರಗಡೆಯಿಂದ ಯಾರನ್ನ ಬಂದರೆ ಕೊಡೋದಕ್ಕೆ ಅಂತ ಹೇಳಿ ತೊಗೊಂಡೆ. ಇದು ನೀರಿನ ಬಾಟ್ಲು ಒಂದೇ ಇಷ್ಟ ಆಗಿದ್ದು ನಾನು ತೊಗೊಂಡಿರೋದ್ರಲ್ಲಿ. ನನ್ನ ಮಗಳು ಚೆನ್ನಾಗಿ ನೀರು ಕುಡಿತಾಳೆ, ಬೇಕು ಅಂದಾಗ ಅವಳೇ ಎತ್ಕೊಂಡು ನೀರು ಕುಡಿತಾಳೆ. ಹೋಗಿದ್ದಕ್ಕೂ ಇದೊಂದೇ ಯೂಸ್ ಆಗಿದ್ದು ಅಂತಲೇ ಹೇಳ್ಬೋದು. ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.